ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಚಿಂಚೋಳಿಯ ಸಿದ್ದಶ್ರೀ ಕಾರ್ಖಾನೆ ಆರಂಭಕ್ಕೆ ರೈತರು ಹಗಲು ರಾತ್ರಿ ಎನ್ನದೇ ಹೋರಾಟ ಮಾಡುತ್ತಿದ್ರೂ ಕೂಡ ಕಲಬುರಗಿ ಜಿಲ್ಲಾಡಳಿತ ನಿದ್ದೆ ಮಾಡುತ್ತಿದೆಯಾ? ಪ್ರತಿಭಟನಾ ನಿರತರ ಬಳಿ ಸೌಜನ್ಯಕ್ಕಾದರೂ ಯಾವೊಬ್ಬ ಅಧಿಕಾರಿಗಳು ಹೋಗುತ್ತಿಲ್ಲ ಎಂದು ಬಿಜೆಪಿ ವಕ್ತಾರ ಹಾಗೂ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಆರೋಪಿಸಿದರು. ಈ ಕುರಿತು ತಮ್ಮ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ವಾರದಿಂದ ರೈತರು ಉಪವಾಸ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. 3-4 ದಿನಗಳಲ್ಲಿ ಕಾರ್ಖಾನೆ ಆರಂಭವಾಗದಿದ್ದರೆ ನಮಗೆ ಸಾವೇ ಗತಿ ಅಂತ ರೈತರು ಹೇಳುತ್ತಿದ್ದಾರೆ. ಕಾರ್ಖಾನೆ ಆರಂಭಕ್ಕೆ ಕ್ಷುಲ್ಲಕ ಕಾರಣಗಳನ್ನು ಮುಂದೊಡ್ಡುತ್ತಿದ್ದಾರೆ. ಸರ್ಕಾರ ಮನಸ್ಸು ಮಾಡಿದ್ರೆ ಕಾರ್ಖಾನೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಬಹುದಿತ್ತು, ಆದ್ರೆ ನೀಡುತ್ತಿಲ್ಲ. ಜಿಲ್ಲೆಯಲ್ಲಿರೋ ಅನೇಕ ಸಿಮೆಂಟ್ ಕಾರ್ಖಾನೆಗಳು ಪರಿಸರ ಮಾಲಿನ್ಯ ಮಾಡಿಲ್ಲವೇ? ಆದ್ರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಯಾಕೆ ರಾಜಕೀಯ ಮಾಡುತ್ತಿದ್ದೀರಾ? ಈ ಕೂಡಲೇ ಸುಪ್ರೀಂ ಕೋರ್ಟ್ ನಲ್ಲಿರೋ ಕೇಸ್ ಹಿಂಪಡೆಯಬೇಕು. ಸಿದ್ದಸಿರಿ ಎಥೆನಾಲ್ ಕಾರ್ಖಾನೆ 1 ವರ್ಷದ ಷರತ್ತು ವಿಧಿಸಿ ಗ್ರೀನ್ ಸಿಗ್ನಲ್ ನೀಡಬೇಕು. ಸಚಿವರು ಈ ವಿಷಯದಲ್ಲಿ ಯಾಕೆ ಮೌನ ವಹಿಸಿದ್ದಾರೆ ಗೊತ್ತಿಲ್ಲ. ಈಗಲಾದರೂ ಎಐಸಿಸಿ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಸಂಸದರು, ಸಚಿವರು ಮಧ್ಯಸ್ಥಿಕೆ ವಹಿಸಿ ಕಾರ್ಖಾನೆ ಆರಂಭಕ್ಕೆ ಸಿಎಂಗೆ ನಿರ್ದೇಶನ ನೀಡಬೇಕು ಎಂದು ತೇಲ್ಕೂರು ಒತ್ತಾಯಿಸಿದರು. ಕಳೆದ ಹಲವಾರು ತಿಂಗಳುಗಳಿಂದ ಚಿಂಚೋಳಿಯಲ್ಲಿ
ಕಬ್ಬು ಬೆಳೆಗಾರರು ಮತ್ತು ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದಾರೆ. ಆದರೆ ಕಿವಿ ಕಣ್ಣುಗಳಿಲ್ಲದ ಸರ್ಕಾರ ಅವ್ರ ಕಡೆ ಎಚ್ಚೆತ್ತು ಕೂಡ ನೋಡದೇ ಇರತಕ್ಕಂಥದ್ದು ಇದೊಂದು ಅಪಹಾಸ್ಯವೇ ಸರಿ ಅಂತ ನನಗನ್ನಿಸ್ತದೆ. ಕಲಬುರಗಿಯಲ್ಲಿ ಜಿಲ್ಲಾಡಳಿತ ನಿದ್ರೆ ಮಾಡ್ತಾ ಇದೆ. ಇಲ್ಲಿಯವರೆಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಲಿ, ಜಿಲ್ಲೆಯಲ್ಲಿರುವಂಥ ಸಚಿವರಾಗಲಿ ಧರಣಿ ನಿರತ ಸ್ಥಳಕ್ಕೆ ಹೋಗಿ ಮಾತಾಡುವಂಥ ಸೌಜನ್ಯವನ್ನು ತೋರಿಸದೇ ಇರತಕ್ಕಂಥದ್ದು ರೈತರ ಬಗ್ಗೆ ಈ ಸರ್ಕಾರಕ್ಕೆ ಇರ್ತಕ್ಕಂಥ ನಿಷ್ಕಾಳಜಿ ಎತ್ತಿ ತೋರಿಸ್ತದೆ. ನಾನು ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾ ಸಚಿವರಿಗೆ, ಸಂಸತ್ ಸದಸ್ಯರಿಗೆ ವಿನಂತಿ ಮಾಡ್ತೇನೆ, ಮಾಧ್ಯಮದ ಮುಖಾಂತರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ದಯವಿಟ್ಟು ಧರಣಿ ನಿರತ ರೈತರು, ಕಬ್ಬು ಬೆಳೆಗಾರರ ಜೊತೆ ಸಂಧಾನಕ್ಕೆ ಹೋಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದೋ ಅದನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಸಚಿವರು ಮತ್ತು ಸಂಸದರಲ್ಲಿ ನಾನು ವಿನಂತಿ ಮಾಡ್ತೇನೆ. ಈಗಾಗಲೇ ಶಾಂತ ರೀತಿಯ ಹೋರಾಟ 2-3 ತಿಂಗಳು ದಾಟಿದೆ. ಈಗ ಕಳೆದ ವಾರದಿಂದ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗಿದೆ. ಇನ್ನು 3 ದಿವಸದಲ್ಲಿ ನಾನು ನಿನ್ನೆ ಭೇಟಿ ಕೊಟ್ಟಿದ್ದೆ, ಚಿಂಚೋಳಿಯ ಧರಣಿ ನಿರತ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೆ. ಅಲ್ಲಿರೋ ರೈತರು ಹೇಳಿದರು, ಇನ್ನು 3-4 ದಿನದಲ್ಲಿ ನಮಗೆ ಪರಿಹಾರ ಸಿಗದೇ ಇದ್ದರೆ ಸಾವೇ ನಮಗೆ ಗತಿ. ಹಾಗಾಗಿ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ, ಸರ್ಕಾರ ನಮಗೊಂದಿಷ್ಟು ವಿಷ ಕೊಡಲಿ ಅನ್ನುವಂಥ ಮಾತನ್ನು ಅಲ್ಲಿನ ರೈತರು ನೋವಿನಿಂದ ಹೇಳಿದ್ದಾರೆ. ಯಾಕೆ ನಿಮಗೆ ರಾಜಕೀಯ ಚಪಲ ಅಂತ ನಾನು ಕೇಳ್ತೇನೆ. ಕ್ಷುಲ್ಲಕ ಕಾರಣಗಳನ್ನು ಮುಂದೊಡ್ಡಿ ಇವತ್ತು ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಮತ್ತು ಇಥೆನಾಲ್ ಕಾರ್ಖಾನೆಯನ್ನು ಪರವಾನಗಿಯನ್ನು ಕೊಡದೆ ತೊಂದರೆ ಕೊಡ್ತಾ ಇರತಕ್ಕಂಥದ್ದು ಯಾಕೆ? ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ. ಸರ್ಕಾರ ಮನಸ್ಸು ಮಾಡಿದರೆ ಇದನ್ನು 2-3 ದಿನದಲ್ಲಿ ಪರಿಹಾರ ಮಾಡ್ಬೋದಾಗಿತ್ತು. ಯಾವ ಕಾರಣದ ಕೈಗೆ ಹೆದರಿ ಸರ್ಕಾರ ಸುಮ್ಮನೆ ಕೂತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಕೇಳ್ತೇನೆ, ಕಲಬುರಗಿ ಜಿಲ್ಲೆನಲ್ಲಿರುವಂಥ ಸಚಿವರಿಗೆ, ಎಷ್ಟು ಕಲಬುರಗಿ ಮತ್ತು ಬೀದರ್ ಜಿಲ್ಲೆನಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಿಮೆಂಟ್ ಕಾರ್ಖಾನೆಗಳು ಪರಿಸರ ಮಾಲಿನ್ಯ ಮಾಡ್ತಾ ಇಲ್ವಾ? ಅದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾಕೆ ಸಿದ್ಧಸಿರಿ ಮಾತ್ರ ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆ? ಅವರಿನ್ನೂ ಪ್ರಾರಂಭನೇ ಮಾಡಿಲ್ಲ. ಅವರಿಗೆ ಪರಿಸರ ಹಾನಿ ಮಾಡ್ತಾ ಇದ್ದಾರೆ ಅನ್ನುವಂಥ ಗೂಬೆ ಕೂಡಿಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರೈತರ ಹಿತದೃಷ್ಟಿಯಿಂದ ಕಬ್ಬು ನುರಿಲಿಕ್ಕೆ ಷರತ್ತಿಗೊಳಪಟ್ಟು ಪರವಾನಗಿಯನ್ನು ಕೊಡಬೇಕು ಅಂತೇಳಿ ಹೈಕೋರ್ಟು ಆರ್ಡರ್ ಮಾಡಿದೆ. ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಕೆಲಸವನ್ನು ಇಲ್ಲಿನ ಸರ್ಕಾರ ಮಾಡಿದೆ. ಅಂದರೆ ರೈತರ ನೆರವಿಗೆ ಬರೋದನ್ನು ಧಾವಿಸೋದು ಬಿಟ್ಟು ರೈತರನ್ನು ಸಾವಿನ ಕೂಪಕ್ಕೆ ತಳ್ತಕ್ಕಂಥ ಪ್ರಯತ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಈ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಹೂಡಿರುವ ದಾವೆಯನ್ನು ಹಿಂಪಡಿಬೇಕು. ಹಾಗೆ ಷರತ್ತಿಗೊಳಪಟ್ಟೆ ಆದರೂ ಪರವಾಗಿಲ್ಲ, 1 ವರ್ಷ ಕಾಲಾವಕಾಶ ಕೊಡಿ. ಸಿದ್ಧಸಿರಿ ಯಾವುದು ಇಥಿನಾಲ್ ಇಂಡಸ್ಟ್ರಿಗೆ 1 ವರ್ಷದಲ್ಲಿ ನಿಮ್ಮದು ಈ ಥರದ ಲೋಪಗಳಿದ್ದಾವೆ, ಇವುಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಷರತ್ತಿಗೊಳಪಟ್ಟು ಕಾರ್ಖಾನೆಯನ್ನು ಪುನರ್ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ವಕ್ಫ್ ಇಲಾಖೆ ಅಕ್ರಮ ಆಸ್ತಿ ಗಳಿಕೆ ದುರುದ್ದೇಶದಿಂದ ರಾಜ್ಯದ ರೈತರ ಆಸ್ತಿ, ಮಠ, ದೇವಸ್ಥಾನಗಳ ಆಸ್ತಿ ಕಬಳಿಕೆ ಮಾಡುತ್ತಿದೆ ಎಂದು ಬಿಜೆಪಿ ವಕ್ತಾರರಾದ ಸುಧಾ ಹಾಲಕಾಯಿ ಹೇಳಿದರು.
ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಕೂಡಲೇ ಸರ್ಕಾರ ವಕ್ಫ್ ಮಂಡಳಿಯನ್ನು ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಬಗ್ಗೆ ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯಾದ್ಯಂತ ಮಠಾಧೀಶರು ಹೋರಾಟಗಾರರು ಒಂದಾಗಿ ಹೋರಾಟ ಮಾಡುತ್ತಿದ್ದಾರೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಕೂಡಲೇ ವಕ್ಫ್ ಮಂಡಳಿ ರದ್ದುಗೊಳಿಸಿ ಮತ್ತು ವಕ್ಫ್ ಬೋರ್ಡ್ನಿಂದ ರಚಿಸಲು ಸ್ಮಾರಕಗಳನ್ನು ತಕ್ಷಣವೇ ರಾಷ್ಟ್ರೀಕರಣ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರವಾಗಿದೆ. ದಲಿತರ ಅನುದಾನವನ್ನ ಗ್ಯಾರಂಟಿಗೆ ಬೆಳೆಸಿಕೊಂಡು ದಲಿತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಹಾಲಕಾಯಿ ಕಿಡಿಕಾರಿದರು. ಮೊಟ್ಟ ಮೊದಲನೇದಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಒಂದು ಆತಂಕ ಹುಟ್ಟಿಸಿರೋದು ಒಂದು ವಕ್ಫ್. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿರೋದು. ಈಗ ಎಲ್ಲ ಕಡೆಯಿಂದ ಏನೇನು ಕೇರಳದಲ್ಲಾಗಲಿ ಎಲ್ಲ ಕಡೆ ಏನೇನಾಗಿದೆ ಅದು ಒಂದು ಲೇಯರ್ ಬೈ ಲೇಯರ್ ಓಪನ್ ಆಗ್ತಾ ಇದೆ ಪೇಜಸ್. ನನ್ನ ಕಡೆಯಿಂದ ಏನು ಮನವಿ ಅಂತಂದರೆ, ನಮ್ಮ ಸ್ಮಾರಕಗಳು ಏನಿದ್ದಾವೆ, ನಮ್ಮ ಕರ್ನಾಟಕದ 46 ಸ್ಮಾರಕಗಳಿಗೆ ವಕ್ಫ್ದವರು ತಮ್ಮದು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾನನೀಯ ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಮನವಿ ಮಾಡುತ್ತೇನೆ, ಎಲ್ಲ ನಮ್ಮ ಸ್ಮಾರಕಗಳಿಗೆ ನ್ಯಾಷನಲೈಸ್ ಮಾಡಬೇಕು, ರಾಷ್ಟ್ರೀಕತೆಯನ್ನು ಮಾಡಬೇಕು ವಿತ್ ಇಮಿಡಿಯೇಟ್ ಎಫೆಕ್ಟ್. ಯಾಕೆ ಅಂದರೆ ಇದು ಸ್ಮಾರಕಗಳಿಗೆ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅನ್ನೋದಿದೆ. ನಾವು ನೋಡಿದ್ದೀವಿ ತಮಿಳುನಾಡಲ್ಲಿ ಒಂದು ತಿರುಚನಪಲ್ಲಿ ಅಂತ ಹೇಳಿ ಒಂದು ಗ್ರಾಮದಲ್ಲಿ ಇಡೀ ಗ್ರಾಮನೇ ವಕ್ಫ್ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ. ಅದರೊಳಗಡೆ ಒಂದು ಸುಂದರಾಮೇಶ್ವರ ಅಂತ ಒಂದು ಟೆಂಪಲ್ ಇದೆ, ಗುಡಿ ಇದೆ. ಆ ಗುಡಿ ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ 15,500 ವರ್ಷ ಹಿಂದ್ಗಡೆ ಇರೋದು ಅದು ಗುಡಿ. ಅದು ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ ಅದನ್ನು ಇವರು ವಕ್ಫ್ ಅಂತ ಹೇಳ್ತಾರೆ. ಅದನ್ನು ಯಾವ ರೀತಿಯಿಂದ ಅವರು ಪ್ರೂವ್ ಮಾಡ್ತಾರೆ, ಅದು ಪ್ರೂವ್ ಮಾಡಲಾರ್ದಂಥದ್ದು ವಿಷಯ ಅದು. ಸೊ ಈ ಥರ ಹೇಗೆ ಮಾಡಿದ್ದಾರೆ ವಕ್ಫ್ ಅಂತಂದರೆ, ಒಂದು ಬಂದುಬಿಟ್ಟು ನಾವು ಬಸ್ಸಲ್ಲಿ ಸೀಟ್ ಹಿಡಿಬೇಕಾದ್ರೆ ಟವೆಲ್ ಅಥವಾ ಕರ್ಚಿಪ್ ಹಾಕ್ತೀವಲ್ಲ, ಆ ಥರ ಬಂದುಬಿಟ್ಟು ಯಾರ್ದಾದ್ರೂ ಒಂದು ರೈತರ ಹೊಲಗಳಿಗಾಗಲಿ ಯಾರ್ದಾದ್ರೂ ಆಸ್ತಿಗಳಿಗಾಗಲಿ ಬಂದುಬಿಟ್ಟು ವಕ್ಫ್ ಅಂತ ಹೇಳಿ ಕಾಲಮ್ 11 ಬರೆದ್ಬಿಟ್ರು ಅಂತಂದರೆ ಇದು ಅವ್ರದ್ದು ಅಂತ ಆಗಿಬಿಡುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 1974 ಗೆಜೆಟ್ ನೋಟಿಫಿಕೇಷನನ್ನು ವಾಪಸ್ ತಗೋಬೇಕು. ಅಲ್ಲಿವರೆಗೂ ಇದು ಮುಗಿಲಾರದ ಕತೆ. ಇದು ನೋವಿನ ಸಂಗತಿ. ಇದು ಮುಗಿಯಂಗಿಲ್ಲ. ಇದು ರೈತರು ಅಲ್ಲಿ ದುಡಿಬೇಕು ಅಥವಾ ಇವ್ರು ವಕ್ಫ್ ಅಂತ ಹಾಕಿದ್ದಾರೆ ಅಂತ ಹೇಳಿ ಆಫೀಸಲ್ಲಿ ಹೋಗಬೇಕು. ಸೊ ಇದನ್ನು ನಾವು ಫಸ್ಟ್ ಸ್ಮಾರಕಗಳನ್ನು ನ್ಯಾಷನಲೈಸ್ ಆಗಬೇಕು ಅಂತ ನಾನು ತಮ್ಮ ಮುಖಾಂತರ ನಾನು ಕೇಳ್ಕೊತೀನಿ. ಸೆಕೆಂಡ್, ಮೊನ್ನೆ ನಮ್ಮ ಎಲ್ಲ ಮಠಾಧೀಶರ ಸ್ವಾಮಿಗಳು ಗುರುಗಳು ಬಂದು ನಮ್ಮ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ನಿಂತು ಹೋರಾಟ ಮಾಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಇದು ಭಾಳ ದೊಡ್ಡ ಸಂದೇಶ ಅವರು ಕೊಟ್ಟಿದ್ದಾರೆ. ಆಮೇಲೆ ಅವರು ಬಲವಾಗಿ ನಿಂತಿದ್ದಕ್ಕೆ ಇಡೀ ಸಮಾಜನೂ ಎಲ್ಲರೂ ನಿಂತ್ಕೊಳ್ತಾರೆ, ಎಲ್ಲರೂ ನಿಂತಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಬಟ್ ಅವರು ಮುಂದಾಗಿ ಬಂದು ಈ ಸಂಘಟನೆಗೆ ನಮ್ಮ ರೈತರ ಪರವಾಗಿ, ಕಲ್ಯಾಣ ಕರ್ನಾಟಕದ ಪರವಾಗಿ, ಹಿಂದೂಗಳ ಪರವಾಗಿ ಏನು ಒಕ್ಕೂಟಾಗಿ ಏನು ಹೋರಾಟ ಮಾಡಿದ್ದಾರೆ, ಅದಕ್ಕೆ ನನ್ನ ಕೃತಜ್ಞತೆಗಳು. ನವೆಂಬರ್ 18ರಂದು ಚನ್ನರುದ್ರಮುನಿ ಶಿವಾಚಾರ್ಯರ ಜನ್ಮ ವರದಂತಿ ನಿಮಿತ್ತವಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಭಕ್ತರಾದ ರಾಚೋಟಯ್ಯ ಹಿರೇಮಠ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಸೂಗೂರು ಗ್ರಾಮದಲ್ಲಿ ಶ್ರೀ ಗುರು ರುದ್ರಮುನೀಶ್ವರ ಸಂಸ್ಥಾನ ಹಿರೇಮಠದ ಪೂಜ್ಯಶ್ರೀ ಚನ್ನರುದ್ರಮುನಿ ಶಿವಾಚಾರ್ಯರ ಜನ್ಮ ವರದಂತಿ ಕನ್ನಡ ನುಡಿ ಹಬ್ಬ ಹಾಗೂ ಕಾರ್ತಿಕ ಶಿವ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನವೆಂಬರ್ 18ರಂದು ಈ ಕಾರ್ಯಕ್ರಮ ಜರುಗಲಿದ್ದು, ಶ್ರೀ ಚನ್ನರುದ್ರಮುನಿ ಶಿವಾಚಾರ್ಯರ ಜನ್ಮ ವರದಂತಿ ನಿಮಿತ್ತವಾಗಿ ಅಂದು ಉಚಿತ ನೇತ್ರ ತಪಾಸಣೆ ಶಿಬಿರ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದರು. ನಡೆಯುವ ಮೂಲಕ ಪೂಜ್ಯರ ಜನ್ಮ ವರದಂತಿಯನ್ನು ನಾವು ಸದ್ಭಕ್ತರಲ್ಲೂ ಸೇರಿ ಅತಿ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಅದರಂತೆ ಈ ವರ್ಷವೂ ಕೂಡ ಶ್ರೀಮಠದ ಸದ್ಭಕ್ತರ ಆರೋಗ್ಯದ ಹಿತವನ್ನು ಬಯಸಿ ಕನ್ನಡ ನುಡಿ ಹಬ್ಬ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಇದೇ ತಿಂಗಳು 18ನೇ ತಾರೀಕು ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಖ್ಯಾತ ನೇತ್ರ ವೈದ್ಯರಾದಂಥ ಸಂತೋಷ್ ಪಾಟೀಲ್ ಹೆಬ್ಬಾಳ್ ಅವರ ವತಿಯಿಂದ ಕಣ್ಣಿನ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಸಾಯಂಕಾಲ ಧರ್ಮಸಭೆ ಇರುತ್ತದೆ. ಹಾಗಾಗಿ ತಮ್ಮ ಮೂಲಕ ನಾವು ತಿಳಿಯಪಡಿಸಲಿಕ್ಕೆ ಇಚ್ಛೆಪಡಿಸ್ತೀವಿ. ಸಮಸ್ತ ಸದ್ಭಕ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಆರೋಗ್ಯ ತಪಾಸಣೆಯಲ್ಲಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಸಾಯಂಕಾಲದ ಧರ್ಮಸಭೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲರ ಮೂಲಕ ನಾವು ತಿಳಿಯಪಡಿಸುತ್ತೇವೆ.
ನೇತ್ರ ತಪಾಸಣೆ, ಉಚಿತ ನೇತ್ರ ತಪಾಸಣೆ. ಕಲಬುರಗಿ ಜಿಲ್ಲಾ ಸಮಾಜವಾದಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ರವೀಂದ್ರ ಇಂಜಳೀಕರ್ ಅವರನ್ನು ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ನೇಮಿಸಲಾಗಿದೆ ಎಂದು ಸಮಾಜವಾದಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಶರಣಬಸಯ್ಯ ಮಠ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನಿಂದ ಅವರು ಪಕ್ಷದ ಏಳಿಗೆಗಾಗಿ ಪಕ್ಷ ಸಂಘಟನೆ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರನ್ನು ನೇಮಕಾತಿ ಮಾಡಿ ಮುಂಬರುವ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಯೋಗ್ಯ ಅಭ್ಯರ್ಥಿಗಳನ್ನು ನಿಲ್ಲಿಸಲು ಕಾರ್ಯಪ್ರವೃತ್ತರಾಗಬೇಕು. ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಸಮಾಜವಾದಿ ಪಕ್ಷದ ಕಲಬುರಗಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಅವರನ್ನು ನೇಮಕ ಮಾಡಿ ನೇಮಕಾತಿ ಪತ್ರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಕೊಡಲಾಗುವುದು ಎಂದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಜವಾದಿ ಪಕ್ಷವು ಬಲಾಢ್ಯ ಪಕ್ಷವಾಗಿ ಹೊರಬರಲಿದೆ. ಯಾಕೆಂತ ಕೇಳಿದರೆ BJP ಮತ್ತು JDSಗಳು ಹೊಂದಾಣಿಕೆಯಾಗಿದ್ದು, ಕಾಂಗ್ರೆಸ್ ಮತ್ತು BJP ಅಷ್ಟೇ ಏನಂತಂದರೆ ಕರ್ನಾಟಕದಲ್ಲಿ ಎರಡು ಪಕ್ಷಗಳು ಏನಂತಂದರೆ ಜಿಲ್ಲಾ ಪಂಚಾಯತಿ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ಕಣಕ್ಕಿಳಿತಿದ್ದವು. ಇವೆರಡಕ್ಕೂ ಪರ್ಯಾಯವಾಗಿ ನಾವು ಏನಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತಿದ್ದೇವೆ. ಹಾಗಾದ್ದರಿಂದ ಜಿಲ್ಲೆಯಲ್ಲಿ ಎಲ್ಲ ಇದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಮತಕ್ಷೇತ್ರಗಳಲ್ಲಿ ಯೋಗ್ಯ ಅಭ್ಯರ್ಥಿಗಳನ್ನು ಹುಡುಕಿ ಅಂತ ಕಣಕ್ಕಿಳಿಸ್ಬೇಕಂತ ತಿಳ್ಕೊಂಡು ನಾವು ಏನಂತಂದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಏನು ಮಂಜಪ್ಪನವರು ಹೇಳಿದ ಪ್ರಕಾರ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾವು ಸೂಚನೆ ಕೊಡ್ತಾಯಿದ್ದೀವಿ. ನಂತರ ಮುಂಬರುವ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ನೇರವಾಗಿ ಚುನಾವಣೆಗೆ ನಾವು ಧುಮುಕುತ್ತಿದ್ದು, ಯಾವುದೇ ಪಕ್ಷ ಜೊತೆ ಹೊಂದಾಣಿಕೆ ಇರುವುದಿಲ್ಲ. ಪಕ್ಷವು ರಾಜ್ಯಾದ್ಯಂತ ಸುಮಾರು 2005ರಿಂದಲೇ ನಾವು ಈ ಪಕ್ಷವನ್ನು ನಮ್ಮ ರಾಜ್ಯದಲ್ಲಿ ನೆಲೆಯೂರಿದೆ. ಹಿಂದೆ 2005ರಲ್ಲಿ ಬಂಗಾರಪ್ಪನವರು ಈ ನಮ್ಮ ರಾಜ್ಯದಲ್ಲಿ ಶಿವಮೊಗ್ಗ ಮತಕ್ಷೇತ್ರದಿಂದ MP ಆಗಿ ಆರಿಸಿ ಹೋಗಿದ್ದರು. ಆನಂತರ ತದನಂತರ ಬಂದಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ 2005ರಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಆಲ್ಮೋಸ್ಟ್ ಆಲ್ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಮತಕ್ಷೇತ್ರಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ ಹಾಕಿದ್ದೀವಿ. ಅಂದರೆ ನಮ್ಮ ಪಕ್ಷದ ಸೈಕಲ್ ಚಿಹ್ನೆ ಪ್ರತಿಯೊಬ್ಬ ಮತದಾರನಿಗೆ ಗೊತ್ತಿದೆ. ಹೀಗಾಗಿ ಕೆಲವೇ ಮುಂಬರುವಿದಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJPನನ್ನು ಎದುರಿಸಲಿಕ್ಕೆ ನಮಗೇನು ಸಮಸ್ಯೆ ಆಗುತ್ತಿಲ್ಲ ಅಂತ ಹೇಳ್ತಾ, ಶ್ರೀ ಸಿಮೆಂಟ್ ಕಂಪನಿಯ ಭಾರಿ ವಾಹನಗಳ ಓಡಾಟ ತಡೆ ಹಿಡಿಯಲು ಆಗ್ರಹಿಸಿ ಇಂದು ಚಿತ್ತಾಪುರ ಪಟ್ಟಣದ ಹೊರವಲಯದ ಕರ್ದಾಳ್ ಕ್ರಾಸ್ ಹತ್ರ ರಸ್ತೆ ತಡೆ ನಡೆಸಿ ಕರ್ವೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಸೇಡಂ ತಾಲೂಕು ವ್ಯಾಪ್ತಿಯ ಕೋಡ್ಲಾದ ಶ್ರೀ ಸಿಮೆಂಟ್ ಕಾರ್ಖಾನೆಯಿಂದ ಡೋಣಗಾವ, ಬಂಕಲ್ಗಾ, ಹೊಸೂರು, ಸಾತನೂರು, ಎಜುಕೇಷನ್ ಹಬ್, ಚಿತ್ತಾಪುರ, ಕರ್ದಾಳ ಮಾರ್ಗವಾಗಿ ಪಾರ್ಕಿಂಗ್ ಪ್ಲಾಂಟ್ನ ಸುಲಹಳಿವರೆಗೆ ಪ್ರತಿನಿತ್ಯ ಸುಮಾರು 25 ಭಾರಿ ವಾಹನಗಳು ಹೋಗಿ ಬರುವುದನ್ನು ತಡೆಯಬೇಕು ಹಾಗೂ ವಾಹನಗಳ ಓಡಾಟದಿಂದ ಹದಗೆಟ್ಟ ರಸ್ತೆ ದುರಸ್ತಿ ಮಾಡಬೇಕು ಎಂದು ಆಗ್ರಹಿಸಿ ಕರ್ವೆ ನಾರಾಯಣಗೌಡ ಬಣದ ನೇತೃತ್ವದಲ್ಲಿ ಇಂದು ಮುಖಂಡರು ಚಿತ್ತಾಪುರ ಪಟ್ಟಣದ ಹೊರವಲಯದ ಕರ್ದಾಳ ಕ್ರಾಸ್ ಹತ್ರ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ
ಈ ಸಂದರ್ಭದಲ್ಲಿ ಕರ್ವೆ ತಾಲೂಕಾ ಅಧ್ಯಕ್ಷ ಚಂದರ್ ಚೌಹಾಣ್, ಕರ್ವೆ ಮುಖಂಡರಾದ ಸಾಬಣ್ಣ ಲಾಡ್ಪುರ್, ಈಶ್ವರಮ್ಮ ಯಾದವ್, ಗಣೇಶ್ ರಾಠೋಡ್, ಮಲ್ಲಿನಾಥ ಪೂಜಾರಿ, ಶರಣು ಭಾಗೋಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ನವೆಂಬರ್ 17ರಂದು ಸಂಗೀತ ಸುದ್ದಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಂಕರಶ್ರೀ ಸಾಂಸ್ಕೃತಿಕ ಕಲಾ ಸಂಘದ ಅಧ್ಯಕ್ಷರಾದ ಜಗದೀಶ್ ಹೂಗಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಂಕರಶ್ರೀ ಸಾಂಸ್ಕೃತಿಕ ಕಲಾ ಸಂಘ ಕಲಬುರಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಸಂಗೀತ ಸುದ್ದಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನವೆಂಬರ್ 17ರಂದು ಸಂಜೆ 4 ಗಂಟೆಗೆ ನಗರದ ಮರಾಠ ಸಾಹಿತ್ಯ ಮಂಡಲದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಫ್ಜಲ್ಪುರದ ರಾಜಗುರು ಸಂಸ್ಥಾನ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಚೌದಾಪುರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಆಗಮಿಸಲಿದ್ದು, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರು ಹಾಗೂ HK ಸೊಸೈಟಿಯ ನಿರ್ದೇಶಕರಾದ ಅರುಣ್ ಕುಮಾರ್ MY ಪಾಟೀಲ್, ದತ್ತಪ್ಪ ಸಾಗ್ನೂರ್, ಸೂರ್ಯಕಾಂತ ಪುಲಾರಿ, ಬಸವನಗೌಡ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ತಿಂಗಳ ದಿನಾಂಕ 17/11/2024ರಂದು ಈ ಮರಾಠಿ ಸಾಹಿತ್ಯ ಮಂಡಳದಲ್ಲಿ ತಿಮ್ಮಾಪುರ ಸರ್ಕಲ್ ಕಲಬುರಗಿ ಈ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಮಳೇಂದ್ರ ಶಿವಾಚಾರ್ಯರು ಬರ್ತಾ ಇದ್ದಾರೆ ಮತ್ತು ಸಮ್ಮುಖ ರಾಜಶೇಖರ ಶಿವಾಚಾರ್ಯ ಚೌದಾಪುರಿ ಸ್ವಾಮಿಗಳು. ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್, ಮಾನ್ಯ ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ, ಮತ್ತು ಅಧ್ಯಕ್ಷತೆಯನ್ನು ಶ್ರೀ ಅರುಣ್ ಕುಮಾರ್ MY ಪಾಟೀಲ್ ಇವರು ಕೂಡ ಬರ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ದತ್ತಪ್ಪ ಸಾಗ್ನೂರ್, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ, ಹೀಗೆ ಮುಂತಾದ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಕಲಾವಿದರು ಧಾರವಾಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಂದು ಸಿತಾರ್ ವಾದನವನ್ನು ಕೂಡ ನಾವು ಇಟ್ಟಿದ್ದೇವೆ. ಶ್ರೀ ಕುಮಾರಿ ಭಾಗ್ಯಶ್ರೀ ಹೂಗಾರ್ ಧಾರವಾಡ, ಆಕಾಶವಾಣಿ ಕಲಾವಿದರು ಧಾರವಾಡ. ಮತ್ತು ಅದೇ ರೀತಿಯಾಗಿ ಶಾಸ್ತ್ರೀಯ ಸಂಗೀತವನ್ನು ಶ್ರೀ ಸಂತೋಷ್ ಕುಮಾರ್ ಕಾಮಶೆಟ್ಟಿ ನಂದರ್ಗಿ, ಮಹದೇವಪ್ಪ ಹಿತ್ತಳಿಸಿರೂರು ಇವರಿಗೆ ಕರ್ನಾಟಕ ಸರ್ಕಾರ ಸಂಗೀತ ನೃತ್ಯ ಅಕಾಡೆಮಿ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ನಾವು ವಿಶೇಷ ಸನ್ಮಾನವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಮತ್ತು ಇದೇ ಒಂದು ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಶ್ರೀಯುತರಾದಂತಹ ಶ್ರೀ ಡಾಕ್ಟರ್ ಹನುಮಂತರಾವ್ ದೊಡ್ಡಮನಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕಲಬುರಗಿ ಇವರಿಗೆ ನಾವೊಂದು ನಮ್ಮ ಶಂಕರಶ್ರೀ ಸಾಂಸ್ಕೃತಿಕ ಕಲಾ ಸಂಘ ವತಿಯಿಂದ ಅವರಿಗೆ ವಿಶೇಷ ಒಂದು ಸನ್ಮಾನವನ್ನು ಕೂಡ ನಾವು ಇಟ್ಟುಕೊಂಡಿರ್ತೇವೆ. ಮತ್ತು ಹೀಗೆ ಹಲವಾರು ಕವಿ ಕಲಾವಿದರು ಕೂಡ ಬರ್ತಾ ಇದ್ದಾರೆ ಇದರಲ್ಲಿ. ಮತ್ತು ಮುಖ್ಯ ಸಂಗೀತಗಾರರಿಗೆ ವಾದ್ಯ ಸಹಕಾರ ಮಾಡುವರಪ್ಪ ಅಂತಂದರೆ ಶ್ರೀ ವೇದಮೂರ್ತಿ ಗುರುಶಾಂತ ಎಸ್ ತವರ್ಮಠ, ಆಕಾಶವಾಣಿ ಕಲಾವಿದರು. ಅದೇ ರೀತಿಯಾಗಿರ್ತಕ್ಕಂಥ ತಬಲಾ ಸಾತ್ವನ್ನು ಮಾಡ್ತಕ್ಕಂಥವ್ರು ಶ್ರೀ ರೇವಣ ಸಿದ್ದಪ್ಪ ಎಸ್ ಹೂಗಾರ್, ಆಕಾಶವಾಣಿ ಕಲಾವಿದರು. ಅಂಬರೀಷ್ ಹೂಗಾರ್, ಆಕಾಶವಾಣಿ ಕಲಾವಿದರು. ಕಲ್ಮೇಶ್ ಹೂಗಾರ್, ರಘುನಂದನ್ ಗೋಪಾಲ್, ಹೀಗೆ ಮುಂತಾದ ಸಂಗೀತಗಾರರಿಂದ ಮತ್ತು ವಾದ್ಯ ಸಹಕಾರವನ್ನು ಎಲ್ಲ ಆಕಾಶವಾಣಿದ ಒಂದು ಗ್ರೇಡೆಸ್ಟ್ ಕಲಾವಿದರಿಂದ ಈ ಸಂಗೀತವನ್ನು ನಡೀತಾ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಏನೋ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ನಾವು ತಮ್ಮ ಮಾಧ್ಯಮದ ಮೂಲಕ ಸೇವಾ ಭಾರತೀಯ ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿದ್ಯಾ ವಿಕಾಸ ಕೇಂದ್ರಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ಮಕ್ಕಳ ಸಮಾವೇಶವು ನವೆಂಬರ್ 16 ಮತ್ತು 17ರಂದು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸೇವಾ ಭಾರತಿ ರಜತ ಮಹೋತ್ಸವ ಸಮಾರೋಹ ಸಮಿತಿಯ ಅಧ್ಯಕ್ಷರಾದ ಬಸವರಾಜ ದೇಶಮುಖ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 16 ಮತ್ತು 17ರಂದು ವಿದ್ಯಾ ವಿಕಾಸ ಬಾಲ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ 2,000ಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಲಿದ್ದಾರೆ. ವಿದ್ಯಾ ವಿಕಾಸ ಮಕ್ಕಳಿಂದ ಪ್ರತಿಭಾ ಪ್ರದರ್ಶನ, ಕಲಬುರಗಿಯ ಮಾತೆಯರಿಂದ ಎಲ್ಲ ಮಕ್ಕಳಿಗೆ ಕೈತುತ್ತು ಸವಿಯೂಟ, ಮಾತೃ ಭೋಜನ ಕೂಡ ಹಮ್ಮಿಕೊಳ್ಳಲಾಗಿದೆ. ಮಕ್ಕಳಲ್ಲಿನ ಸಾಹಸ ಪ್ರವೃತ್ತಿಯನ್ನು ಬೆಳೆಸುವ ಸಲುವಾಗಿ ಮಕ್ಕಳಿಂದ ಮಲ್ಲಗಂಬ ಪ್ರಾರ್ಥನೆ ಹಾಗೂ ಗಣ್ಯರಿಂದ ಮಾರ್ಗದರ್ಶನ ಕೂಡ ನಡೆಯಲಿದೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಣಿ ಎಸ್ ಅಪ್ಪ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಎಂದರು. ಹಮ್ಮಿಕೊಂಡಿರುವಂಥದ್ದು 5, 6, 7ನೇತ್ತೆ ಓದ್ತಾ ಇರುವಂಥ
ಆ ನಮ್ಮ ಮನೆ ಪಾಠಕ್ಕೆ ಬರುವಂಥ ವಿದ್ಯಾವಿಕಾಸ ಮಕ್ಕಳನ್ನು ಒಂದು ಸಂಗಮ, ಬಾಲ ಸಂಗಮ ಇದೆ ನಾಳೆ 16 ಮತ್ತು 17 2 ದಿನಗಳ ಕಾಲ ನಡೆಯುವಂಥದ್ದು. ಶರಣಬಸವೇಶ್ವರ ಸಂಸ್ಥಾನದ ಪ್ರಾಂಗಣದಲ್ಲಿ ಈ ಕಾರ್ಯ ನಡೀತಾ ಇರುವಂಥದ್ದು. ಈಗಾಗಲೇ ಅದರ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. ಈ ಒಟ್ಟು ಸಮಾರೋಹ ಸಮಿತಿ ಏನದರ ರಾಜ್ಯದ್ದು, ಅದರ ಅಧ್ಯಕ್ಷರಾಗಿ ಬಸವರಾಜ್ ದೇಶ್ಮುಖ್ ಅವರು ನಮ್ಮ ಜೊತೆಗಿದ್ದಾರೆ. ಬಸವರಾಜ್ ದೇಶ್ಮುಖ್ ಅವರು ಈಗಾಗಲೇ ಬೇರೆ ಬೇರೆ ನಮ್ಮ ಒಟ್ಟು ಆ್ಯಕ್ಟಿವಿಟಿಗಳಲ್ಲಿ ಇದ್ರ ಜೊತೆಗೆ ಜೋಡಿಸ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನಮ್ಮದು ಹುಬ್ಬಳ್ಳಿಯಲ್ಲಿ ಅನಾಥಾಶ್ರಮ, ಹಾನಗಲ್ದಲ್ಲಿ ಅನಾಥಾಶ್ರಮ ಮತ್ತು ಬಾಗಲಕೋಟದಲ್ಲಿ ಆಶ್ರಯಧಾಮ ಅನ್ನುವಂಥ ಅನಾಥಾಶ್ರಮಗಳು. ಬೆಳಗಾಂದಲ್ಲಿ ನಾವು ಜಾಗೃತಿ ಸ್ವಾವಲಂಬನ ಕೇಂದ್ರವನ್ನು ಮೊದಲಿಗೆ ಪ್ರಾರಂಭ ಮಾಡಿದ್ವಿ. ಇವತ್ತು ಜಾಗೃತಿ ಸ್ವಾವಲಂಬನ ಕೇಂದ್ರ 30 ಜಾಗೃತಿ ಸ್ವಾವಲಂಬನ ಕೇಂದ್ರಗಳು ಉತ್ತರದ ಹಿಂದುಳಿದ ಮಹಿಳೆಯರಿಗಾಗಿ ಅವರಿಗೆ ಕೌಶಲ್ಯವನ್ನು ಕೊಡುವುದರ ಮುಖಾಂತರ ಅವರು ಸ್ವಾವಲಂಬಿಗಳಾಗಿ ಜೀವನ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ 30 ಕೇಂದ್ರಗಳು ಇವತ್ತಿನ ದಿವಸ ಉತ್ತರದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಕೆಲಸ ನಡೀತಾ ಇರುವಂಥದ್ದು. ಇನ್ನೊಂದು ಹೇಳಬೇಕಾದಂಥ ಒಂದು ಸಂಗತಿ ಏನು ಅಂತಂದರೆ, ನಮ್ಮ ಗದಗಿನ ಬೆಟಗೇರಿಯಲ್ಲಿ ಅಡಾಪ್ಷನ್ ಸೆಂಟರ್ ಇದೆ. ಇವತ್ತೇ ಹುಟ್ಟಿದಂಥ ಮಗು 10 ದಿನ ಆಗಿರುವಂಥದ್ದು, 5 ದಿನ ಆಗಿರುವಂಥ ಮಗುವನ್ನು ಅಲ್ಲೇ ತೊಟ್ಟಿಯಲ್ಲೋ ಅಥವಾ ಆಸ್ಪತ್ರೆಯಲ್ಲೋ ಬಿಟ್ಟು ಹೋಗುವಂಥ ಭಾಳ ದುರ್ದೈವದ ಘಟನೆಗಳು ನಡೀತಾ ಇರುತ್ತೆ ಸಮಾಜದೊಳಗೆ. ನಮ್ಮ ಅಮೂಲ್ಯ ದತ್ತು ಸ್ವೀಕಾರ ಕೇಂದ್ರ, ಸೇವಾಭಾರತೀಯ ಕೇಂದ್ರ ಏನದ, ಆ ಮಕ್ಕಳು ನಮ್ಮ ಹತ್ರ ಬರ್ತಾರೆ. ನಂತರ ನಾವು ಅಕಾರ್ಡಿಂಗ್ ಟು ರೂಲ್ಸ್ ಪ್ರಕಾರ, ಕಾನೂನಿನ ಪ್ರಕಾರ ದತ್ತು ಕೊಡುವಂಥ ಕೆಲಸವನ್ನು ಕೂಡ ಸೇವಾಭಾರತಿ ಮಾಡ್ತಾ ಇರುವಂಥದ್ದು. ಗುಳೇದಗುಡ್ಡದಲ್ಲಿ ಸಂಚಾರಿ ಚಿಕಿತ್ಸಾಲಯ ಇರುವಂಥದ್ದು. ಜನ ಆರಿಸಿದ ಸರ್ಕಾರ ಉರುಳಿಸೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ. ನಮ್ಮ ಪಕ್ಷದ ಕಾರ್ಯಕ್ರಮ ನೋಡಿ ಜನ ಆಶೀರ್ವಾದ ಮಾಡುತ್ತಿದ್ದಾರೆ ಅಂತ ನಂಬಿಕೆ ಇದೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಿಪಿ ಯೋಗೇಶ್ವರ್ ಅಸಮಾಧಾನ ವಿಚಾರ, ಅದರ ಬಗ್ಗೆ ನಮ್ಮ ಸಹಮತ ಇಲ್ಲ. ಆದ್ರೆ ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ನೀವು ಅವರನ್ನ ಕೇಳಬೇಕು. ಅವರು ಮಾತನಾಡಿದ್ದು ಸರಿ ತಪ್ಪು ಅಂತ ನಾವ್ ಹೇಗೆ ಹೇಳೋಕ್ಕಾಗುತ್ತೆ ಎಂದರು. ಇನ್ನು ಸಿಗ್ಗಾವಿ ಉಪಚುನಾವಣೆ ಅಭ್ಯರ್ಥಿ ಪಟ್ಟಣ್ ರೌಡಿ ಶೀಟರ್ ವಿಚಾರವಾಗಿ ಮಾತನಾಡಿದ ಅವರು, ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದರು. ಇನ್ನು ಉಪಚುನಾವಣೆಯ 3 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಸಚಿವ ಲಾಡ್ ವಿಶ್ವಾಸ ವ್ಯಕ್ತಪಡಿಸಿದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ನನಗಿರ್ತಕ್ಕಂಥ ಮಾಹಿತಿ, ನಾನು ಬರೀ ಸಂಡೂರು ತಾಲೂಕಿನಲ್ಲಿ ನಾನು ಜಾಸ್ತಿ ಅಲ್ಲೇ ಆಗಿದೆ. ಸೊ ಸಂಡೂರ್ದು ನಮಗೆ ಅದೇ ರೀತಿಯಾಗಿ ಶಿಗ್ಗಾಂವ್ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, 3 ತಾಲೂಕುಗಳಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥ ಸಾಧ್ಯತೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ನಂಬಿಕೆನೂ ಇದೆ. ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ನೋಡಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಈ ಚುನಾವಣೆ ಸಾಕಷ್ಟು ವೈಯಕ್ತಿಕ ಆರೋಪ, ವಿಶೇಷವಾಗಿ ಅದು ಚನ್ನಪಟ್ಟಣದಲ್ಲಿ ಕೆಲವೊಂದು ಕಡೆ ಡ್ಯಾಮೇಜ್ ಆಗ್ತಿದೆ ಜಮೀನು ಸ್ಟೇಟ್ಮೆಂಟ್. ಅದ್ರ ಬಗ್ಗೆ ನಮ್ಮ ಸಹಮತ ಇಲ್ಲ. ಬಟ್ ಅವ್ರ ವೈಯಕ್ತಿಕ ಅಭಿಪ್ರಾಯ ನೀವು ಅವ್ರನ್ನೇ ಕೇಳಬೇಕು. ಬಂದು ತಪ್ಪು ಮಾಡಿದೆ ಈಗೆಲ್ಲ ಹೇಳಿಕೆ ಯಾರು ಹೇಳಿದ್ದು? ಯೋಗೇಶ್ವರ್ ಹತಾಶದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ. ಇದೇನು ಚುನಾವಣೆ ಮುಗಿದ ಮೇಲೆ ಈ ರೀತಿ ಮಾತಾಡೋದು ಸರಿನಾ? ಅವ್ರನ್ನೇ ಕೇಳಬೇಕೀಗ. ಅದನ್ನ ಅವರು ಸರಿಯೋ ತಪ್ಪನ್ನು ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಇಲ್ಲಿ ಶಿಗ್ಗಾಂವ್ ಚುನಾವಣೆ ಸಾಕಷ್ಟು ಎಲ್ಲೊಂದು ಕಡೆ ನಾಸಿರ್ ಪಠಾಣ್ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಚುನಾವಣಾ ಆಯೋಗ ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದಾರೆ. ರೌಡಿ ಶೀಟರ್ ಅನ್ನೋ ಸ್ಟೇಟ್ಮೆಂಟ್ ಭಾಳ ವ್ಯತಿರಿಕ್ತವಾಗಿ ಹೋಮ್ ಮಿನಿಸ್ಟರ್ ಸೇಮ್ ಸ್ವತಃ ಒತ್ತಡ ಮಾಡಿ ಎಸ್ಪಿನ ಚೇಂಜ್ ಮಾಡ್ತಾ ಇದ್ದಾರೆ. ಏನದು? ನಾಸಿರ್ ಪಠಾಣ್ ಬಗ್ಗೆ ರೌಡಿ ಶೀಟರ್ ಗೊತ್ತಿಲ್ಲ, ನನ್ನ ಮಾಹಿತಿ ಅಲ್ಲ. ಈ ಮತ್ತೆ ರಾಜ್ಯದಲ್ಲಿ ವಿಚಾರ ಬರ್ತಾ ಇದೆ. ಅಧಿವೇಶನ ಆಗೋದಕ್ಕಿಂತ ಮುಂಚೆ ಹೊಸ ಸಿಎಂ ಆಗ್ತಾ ಇದ್ದಾರೆ ಅಂತ ಒಂದು ಯಾರು ಹೇಳ್ತಾರೆ ಸರ್? ಆಪರೇಷನ್ ಕಮಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ 50 ಕೋಟಿ ರೂಪಾಯಿ ಏನು ಹೇಳ್ತಾರೆ ಸರ್? ಆಪರೇಷನ್ ಕಮಲ ಇನ್ನೂ ಸಕ್ರಿಯ ಜೀವಂತ ಅದನ್ನ ಹೆಂಗೆ? ಇದೇ ಅಲ್ಲ, ಮೊನ್ನೆ ತಾನೇ ಮುಖ್ಯಮಂತ್ರಿ ಹೇಳಿದಾರಲ್ಲ, ಇದು ಸರ್ಕಾರ ಇಲ್ಲಿ ಮೇಲೆ ಕೇಂದ್ರದಲ್ಲಿ BJP ಸರ್ಕಾರ ಇಲ್ಲಿವರೆಗೆ ಇರ್ತದೆ. ಈ ಥರದ ಪ್ರಯತ್ನ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಅದೇನು ಹೊಸದಲ್ಲ. ಅದು ಎಷ್ಟು ಇನ್ನೂ ಎಕ್ಸಿಸ್ಟಿಂಗ್ ಅದ ಸರ್? ಇನ್ನೂ ಪ್ರಯತ್ನ ನಡೆದಲ್ಲ. ಏನು ಅವ್ರ ಪ್ರಯತ್ನ ಫಲಪ್ರದ ಆಗುತ್ತೆ ಅಲ್ಲ, ಕಳೆದ 16 ತಿಂಗಳಿಂದ ಆಗಿಲ್ಲ, ಮುಂದೇನೂ ಆಗೋದಿಲ್ಲ. ಬಟ್ ಪ್ರಯತ್ನ ಅಂತೂ ಇದೆ. ಈ ಜನ
ಆರಿಸಿದ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಎಂತ ರಾಜಕಾರಣ, ಏನು ಹೇಳ್ತೀರಿ? ಅದ್ರಲ್ಲಿ ನಿಸೀಮ್ರಲ್ಲ ಅವರು, ಇಲ್ಲಿ ನಂಬರ್ಸ್ ಸ್ವಲ್ಪ ಜಾಸ್ತಿ ಇದೆ, ಸೊ ಹಂಗಾಗಿ ಭಾಳ ಸ್ವಲ್ಪ ಕಷ್ಟ ಬೀಳ್ತದೆ. ನಂಬರ್ಸ್ ಕಮ್ಮಿ ಆದರೆ ಭಾಳ ಈಸಿಯಾಗಿ ಮಾಡಿಬಿಡ್ತಾರೆ. MP ನಾಗ ಮಾಡಿದ್ರು, ಗೋವಾನಾಗ ಮಾಡಿದ್ರು, ಮಹಾರಾಷ್ಟ್ರನಲ್ಲಿ ಮಾಡಿದ್ರು, ಎಲ್ಲ ಸರ್ಕಾರಗಳು ಈ ಥರ ಮಾಡಿದ್ದಾರೆ, ಹೊಸದಲ್ಲ. DCM ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡಲಿಕ್ಕೆ BJP ಇದು ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದೀವಲ್ಲ, ಸೊ ಈ ಥರದ್ದು ಹೊಸ್ದಾಗೇನಲ್ಲ. ಸೊ ಕಳೆದ 16 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಿದ್ದಾರೆ. ಸರ್, BDK ಕಾರ್ಮಿಕರದ್ದು BDK ಬರಕಲಿಗೆ ನಾನು ಹೋಗಿ ರೆಪ್ರೆಸೆಂಟೇಷನ್ ತೊಗೊಂಡೆ. ಕಳೆದ 7-8 ಮಂತ್ಸ್ಲಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು 16 ಬಾರಿ ಸಂಧಾನ ಪ್ರಯ ಮಾಡಿದ್ವಿ. ಏನಾಗುತ್ತೆ, ಯಾವಾಗ ಮಾಲೀಕರ ಜೊತೆಗೆ ಆಮೇಲೆ ಕಾರ್ಮಿಕರ ಜೊತೆ ಡಿಫ್ರೆನ್ಸ್ ಬಂದಂಥ ಸಂದರ್ಭದಲ್ಲಿ ಪ್ರಾವಿಷನ್ ಇದೆ ನಮ್ಮಲ್ಲಿ, ಆ್ಯಕ್ಟ್ ಬಿಟ್ಟು ನಾವು ಮೇಲೆ ಹೋಗೋಕ್ಕಾಗೋದಿಲ್ಲ. ಸೊ ಸಂಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಅವ್ರು 41 ಜನಕ್ಕೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಟ್ರು ಬೇರೆ ರಾಜ್ಯಕ್ಕೆ. ನಮ್ಮ ಕಾರ್ಮಿಕರ ಜೊತೆ ನಾವು ಸಂಧಾನ ಮಾಡಿ ಆ ಮಾಲೀಕರಿಗೆ ಕರೆಸಿ, ನಾನು ಕೂಡ ಸ್ವತಃ ಕಲ್ಗಟ್ಟಿಗೆ ಮನೇಲಿ ಕೂಡ ಕರೆಸಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ ಅದನ್ನ ವಾಪಸ್ ತೊಗೊಳ್ಳಿ ಟ್ರಾನ್ಸ್ಫರ್ ಅಂದರೆ ಅವ್ರು ತೊಗೊಳ್ಳೋಕೆ ರೆಡಿ ಇರಲಿಲ್ಲ. ಹಂಗಾಗಿ ಕನ್ಸಲೇಷನ್ ಹೋಗುತ್ತೆ. ಅದಾದಮೇಲೆ ವಿಫಲ ಆದಮೇಲೆ ಲೇಬರ್ ಕೋರ್ಟಿಗೆ ಹೋಗುತ್ತೆ. ಈಗ ಮ್ಯಾಟ್ರ್ ಲೇಬರ್ ಕೋರ್ಟ್ನಲ್ಲಿದೆ. ಅಲ್ಲಿ ಗುಜರಾತಿಗೆ ಟ್ರಾನ್ಸ್ಫರ್ ಮಾಡಿದಾರಲ್ಲ, ಗುಜರಾತಲ್ಲಿ ಇವ್ರ ಕಂಪ್ನಿ ಇಲ್ಲ ಅಂತ ಅದನ್ನ ಹೇಳಿದ್ದಾರೆ. ಬಟ್ ದಟ್ ಹ್ಯಾಸ್ ನಾವು ಇಟ್ ಮ್ಯಾಟರ್ ಹಸ್ ಗಾನ್ ಟು ಕೋರ್ಟ್. ಈಗ ಸೊ ಕೋರ್ಟ್ನಲ್ಲಿ ಎಜುಕೇಟ್ ಆಗಬೇಕು. ಸೊ ವಿ ಆರ್ ವೇಟಿಂಗ್, ಕೋರ್ಟ್ನಾಗ ಏನು ಬರುತ್ತೆ ನೋಡ್ಬೇಕು, ತೀರ್ಪು ನೋಡ್ಬೇಕು. ಸರ್, ಈಗ CM ನನ್ನ ಮುಟ್ಟಿದ ಜನ ಸುಮ್ಮನೆ ಇಲ್ಲ ಅನ್ನೋ ಸ್ಟೇಟ್ಮೆಂಟಿಗೆ BJP ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಇದಕ್ಕೆ CMನ ಹೆಂಗೆ ಮುಟ್ಟಕ್ಕಾಗ್ತದೆ? ಹೌದು ಮುಟ್ಟಕ್ಕಾಗ್ತದೆ. ಸ್ವತಃ ಸೋಮಣ್ಣ ಆಗಲಿ ಸಾಕಷ್ಟು BJP ನಾಯಕರು ಅವ್ರಿಗೆ ಟೀಕೆ ಮಾಡ್ತಾರೆ. ಏನು ಟೀಕೆ ಮಾಡ್ತಾರೆ? CM ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಮುಟ್ಟಿದ ಜನ ಸುಮ್ಮನೆ ಇರಲ್ಲ ಅಂತ ಸ್ಟೇಟ್ಮೆಂಟ್. ಚಿಂಚೋಳಿಯಲ್ಲಿ ನವಕರ್ನಾಟಕ ಜನಪರ ಸಮಿತಿ ಸಂಘಟನೆ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಾಸ್ತಾವಿಕ ನುಡಿಗಳ ಮುಖಾಂತರ ಸಹೋದರ ಶಿವಪ್ರಾಸ್ ಕಟ್ಟಿಮನಿಯವರು ಮಾತಾಡಿದ್ದಾರೆ. ಇವತ್ತು ಇಂದಿನ ಕರ್ನಾಟಕವನ್ನ ಹಿಂದೆ ಮೈಸೂರು ರಾಜ್ಯವಾಗಿತ್ತು. ಇದಕ್ಕೆ ಮೈಸೂರು ರಾಜ್ಯ ಆಗೋದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಅನೇಕ ಮಹನೀಯರ ಹೋರಾಟ ಶ್ರಮವನ್ನು ಇವತ್ತ ನಾವು ನೆನಪಿಕೊಳ್ಬೇಕಾಗ್ತದ. ಇವತ್ತ ಏನು ಮೈಸೂರು ರಾಜ್ಯ ಆಯಿತು ನವೆಂಬರ್ 1, 1956ರಲ್ಲಿ. ಇದರಲ್ಲಿ 4 ಪ್ರಾಂತ್ಯಗಳಾಗಿ ಏನು ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಅಂತೇಳಿ 4 ಪ್ರಾಂತ್ಯಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ದಕ್ಷಿಣ ಭಾರತದಲ್ಲಿ ಕನ್ನಡ ಭಾಷೆಯನ್ನ ಮಾತಾಡ್ತಕ್ಕಂಥ ಎಲ್ಲ ಸಂಸ್ಥೆಗಳನ್ನು ಒಂದು ಕಡೆ ಸೇರಿಸಿ ಕರ್ನಾಟಕ ರಾಜ್ಯವನ್ನ ನಾಮಕರಣ ಮಾಡಿರ್ತಕ್ಕಂಥದ್ದು 1973 ನವೆಂಬರ್ 1 ಎಂಬಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಬುದ್ಧಿಜೀವಿಗಳ, ಕನ್ನಡಪರ ಸಂಘಟನೆಗಳ ಹಾಗೂ ಕವಿಗಳ ಹಾಗೂ ಇನ್ನಿತರ ಇದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿನದಲ್ಲಿ ಅವರೆಲ್ಲ ನಾವು ಕೂಡ ನೆನಪು ಹೋಗ್ತದೆ ಎಂಬಕ್ಕಂಥದ್ದನ್ನ ಹೇಳ ಬಯಸ್ತೇನೆ. ಇವತ್ತು ಮೊದಲಿಗೆ ನಾವು ಕನ್ನಡ ಮಾತನಾಡುವವರ ಜೊತೆಗೆ ಕನ್ನಡ ನೆಲ ಜಲ ರಕ್ಷಣೆ ಮಾಡುವುದರ ಜೊತೆಗೆ ಹೊರ ರಾಜ್ಯಗಳಲ್ಲಿ ಬಂದಿರತಕ್ಕಂಥ ಅನ್ಯ ಭಾಷೆಯರಿಗೆ ನಾವು ಕನ್ನಡವನ್ನ ಕಲಿಸುವುದರ ಜೊತೆಗೆ ನಾವು ಕೂಡ ದಿನನಿತ್ಯ ಕನ್ನಡವನ್ನ ಬಳಕೆ ಮಾಡಿದಾಗ ಮಾತ್ರ ಕನ್ನಡದ ಶ್ರೀಮಂತಿಕೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಎಂಬಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡದ, ಹಾಗಾಗಿ ನಾವೆಲ್ಲರೂ ಕೂಡ ಏನು ನಾವು ಮಾಡ್ತಕ್ಕಂಥ ದಿನನಿತ್ಯ ವ್ಯವಹಾರದಲ್ಲಿ ನಾವು ಅತಿ ಹೆಚ್ಚು ಕನ್ನಡವನ್ನ ಬಳಕೆ ಮಾಡಬೇಕು. ಈ ಸಂದರ್ಭದಲ್ಲಿ ಚಿಂಚೋಳಿಯ PSI ಗಂಗಮ್ಮ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಬಸವರಾಜೇಶ್ವರಿ, ನವ ಕರ್ನಾಟಕ ಜನಪರ ಸಮಿತಿಯ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾದ ಶಿವಪ್ರಕಾಶ ಕಟ್ಟಿಮನಿ, ಮಲ್ಲಿಕಾರ್ಜುನ ಪಾಲ್ಮೋರ್, ನಾಗಪ್ಪ ಮೈಲಾವರ್, ಸುರೇಶ್ ದೇಶಪಾಂಡೆ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಯ ಅಧ್ಯಕ್ಷರು ಹಾಗೂ ನವ ಕರ್ನಾಟಕ ಜನಪರ ಸಮಿತಿ ಸಂಘಟನೆಯ ಕಾರ್ಯಕರ್ತರು, ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಚಿಂಚೋಳಿಯ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಚಂದಾಪುರದ ಗಾಂಧಿ ಚೌಕ್ವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಯಿತು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಲಬುರಗಿ
ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಇಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ. ವೀರಪ್ಪ ಅವರಿಂದ ಜಿಲ್ಲಾ ವ್ಯಾಪ್ತಿಯ ಸಾರ್ವಜನಿಕರ ಅಹವಾಲು ಕುಂದುಕೊರತೆ ಸ್ವೀಕಾರ, ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ಸಭೆ ಜರುಗಿತು. ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಬಿ. ಫೌಜಿಯಾ ತನ್ನರು, ಎಡಿಸಿ ರಾಯಪ್ಪ ಹುಣಸ್ಕಿ, ಎಸ್ಪಿ ಅಡೂರು ಶ್ರೀನಿವಾಸಲು, ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ, ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ, ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ಸೇರಿದಂತೆ ನ್ಯಾಯಮೂರ್ತಿಗಳು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಇದ್ದರು. ಆದರೆ 130 ಕೋಟಿ ಜನ ಕಷ್ಟ. ಆದರೂ ನಾವು 5ನೇ ರಾಷ್ಟ್ರ ಪ್ರಪಂಚದಲ್ಲೇ ಹೆಸರು ತಕ್ಕ ಖ್ಯಾತಿಯಾದಂಥ ಭಾರತ ಆ 10 ಕೋಟಿ ಜನ ಅಂದರೆ 100ಕ್ಕೆ ಒಂದು 10 ಜನ ಒಳ್ಳೆಯವರಿದ್ದಾರೆ. ಅದಕ್ಕೆ ಇನ್ನು ಮಳೆ ಗಾಳಿ ಬರ್ತಾ ಇದೆ. 130 ಕೋಟಿ ಜನ ಈ 10 ಕೋಟಿ ಜನರಿಂದ ಬದುಕ್ತಾ ಇದ್ದೀವಿ ನಾವು. 100ಕ್ಕೆ 10 ಜನ ಒಳ್ಳೆಯವರಿದ್ದಾರೆ. ಎಲ್ಲ ಅಧಿಕಾರಿಗಳು ಕೆಟ್ಟವ್ರು ನಾನು ಹೇಳೋದಿಲ್ಲ, ಹಂಗೆ ಎಲ್ಲ ಜನಗಳು ಒಳ್ಳೆಯವರು ನಾನು ಹೇಳೋದಿಲ್ಲ. ಎಲ್ಲ ಅಧಿಕಾರಿಗಳು ಕೆಟ್ಟವರಾಗಿದ್ದರೆ ನಾವ್ಯಾರು ಇವತ್ತು ಇಷ್ಟು ಸಮಯದಿಂದ ಈ ಥರ ಫಂಕ್ಷನ್ ಮಾಡಲು ಸಾಧ್ಯ ಆಗ್ತಿಲ್ಲ. ದೇರ್ ಆರ್ ಗುಡ್ ಪೀಪಲ್, ಮೆಜಾರಿಟಿ ಕಮ್ಮಿ. ಆ ಒಳ್ಳೆಯ ಜನರನ್ನ ರೆಕಗ್ನೈಸ್ ಮಾಡ್ತಾರೆ ನಮ್ಮ ಜನನೂ ಬದಲಾವಣೆ ಆಗಬೇಕು. ಸ್ವತಂತ್ರ ಪೂರ್ವದಲ್ಲಿ 18% ಮಾತ್ರ ಎಜುಕೇಶನ್ ಇತ್ತು. ಇವಾಗ 80% ಎಜುಕೇಶನ್ ಆಗಿದೆ ಭಾರತದಲ್ಲಿ. ಆದರೆ 90% ಕೇಸುಗಳು, ಸಿವಿಲ್ ಸೂಟ್ ಇರ್ಬೋದು, ಕ್ರಿಮಿನಲ್ ಕೇಸುಗಳು ವಿದ್ಯಾವಂತರಿಂದ ಮಾತ್ರ. ಯಾಕಂಗೆ ಆಗಿದೆ ಅಂದ್ರೆ ಅವಿದ್ಯಾವಂತನಿಗೆ ಬರೀ 100 ಜೀವನ ಮಾಡಿ ಸಾಕಪ್ಪ ಅಂತ ಅವನು. ವಿದ್ಯಾವಂತನಿಗೆ ಹೆಚ್ಚು ಬುದ್ಧಿ ಇರೋದ್ರಿಂದ ಅವನ ತಾಪತ್ರ ಜಾಸ್ತಿ. ಮಂಗತಿಮ್ಮನ ಕಗ್ಗದಲ್ಲಿ ದಿವ್ಯ ಇನ್ನೊಬ್ಬರು ಹೇಳ್ತಾರೆ, ಈ ದೇಶ ಮುಂದೊಂದು ದಿವಸ ಅಧೋಗತಿ ಹೋಗ್ಬೇಕಾದ್ರೆ ಅವಿದ್ಯಾವಂತರಿಂದ ಅಲ್ಲ, ವಿದ್ಯಾವಂತ ಮೋಸಗಾರರಿಂದ ಅಂತ. ಎಜುಕೇಟೆಡ್ ಚೀಟರ್ಸ್ ಅಂತ. ನಾನು ಯಾಕಂತ ಹೇಳ್ತೀನಿ ಅಂದ್ರೆ, ನಾವು ಬೆಳಗ್ಗೆ ನೈಟೆಲ್ಲ ಟ್ರೈನಲ್ಲಿ ಬಂದಿವಿ. ಎಂಟೈರ್ ಲೋಕಾಯುಕ್ತ ನಮ್ಮ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಇವತ್ತು ನಮ್ಮ ಜೊತೆ ಸೇರ್ಕೊಂಡು. ಯಾಕಂದ್ರೆ ಎಷ್ಟೋ ಜನಕ್ಕೆ ಕಾನೂನು ಅರಿವಿಲ್ಲ. 90% ವಿದ್ಯಾವಂತರಿಗೆ ಸರಿಯಾದ ಕಾನೂನು ಅರಿವಿಲ್ಲ. ಅದಕ್ಕೆ ಹೆಚ್ಚಿಗೆ ಕೇಸುಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ವಿದ್ಯಾವಂತರ ಧೈರ್ಯ, ನಮ್ಮಲ್ಲಿ ಪ್ರೊಸೀಜರ್, ಈ ಪ್ರೊಸೀಜರ್ ಅಲ್ಲಿ ಟ್ರಯಲ್ ಕೋರ್ಟು, ಸಿವಿಲ್, ಸೆಷನ್, ಹೈಕೋರ್ಟು 10-20 ವರ್ಷ ಆಗುತ್ತೆ. ಏನಾಗುತ್ತೆ ಬಿಡಿ, ಇವತ್ತು ನೋಡೋಣ ನಾಳೆ ಏನಾಗುತ್ತೆ ಅಂತ ಆ ಒಂದು ಗಾಢವಾದ ಧೈರ್ಯ ವಿದ್ಯಾವಂತರಿಗೆ. ಇದೆಲ್ಲ ಕಾನೂನು ಅರಿವನ್ನು ಮೂಡಿಸೋಕ್ಕೋಸ್ಕರ, ಲೋಕಾಯುಕ್ತ ಸಂಸ್ಥೆಯ ಧ್ಯೇಯ ಏನು ಅಂತ ಹೇಳೋಕ್ಕೋಸ್ಕರ ನಾವು ಕಲಬುರಗಿಗೆ, ಬೆಂಗಳೂರಿನ ನಿಮ್ಮೂರಿಗೆ ನಾವು ಬಂದಿದ್ದೀವಿ, ನಿಮ್ಮ ಭಾಗಕ್ಕೆ ಬಂದಿದ್ದೀವಿ. ಬೆಳಗ್ಗೆ ನಾವು ಟ್ರೈನಲ್ಲಿ ಬಂದಾಗ ಬಂದು ಅಲ್ಲೇ ಲಗೇಜ್ ಎಲ್ಲ ಹಾಕ್ಬಿಟ್ಟು ನಾವು ಸ್ವಲ್ಪ ಸಿಟಿ ನೋಡೋಣ ಅಂತ ಹೋದ್ವಿ. ಎಲ್ಲೆಲ್ಲೂ ಗಾರ್ಬೇಜ್, ಹಂದಿಗಳು ಮನೆಗಳ ಮುಂದೆ, ದನಗಳು ರೋಡಲ್ಲೇ, ಎನ್ಕ್ರೋಚ್ಮೆಂಟ್ ರೋಡಲ್ಲೇ, ಕಲ್ಲುಗಳು ಎಲ್ಲ ಒಂದು ಕಡೆ. ನಾವು ಮಾನವರು, ಫಸ್ಟು ನೀನು ಮೊದಲು ಮಾನವನಾದ ಅಂತ ನಮ್ಮ ಕವಿಗಳು ಹೇಳಿದ್ದಾರೆ. ನಮ್ಮನ್ನು ನಾವು ಮಾನವೀಯತೆ ಬಿಟ್ಟು ಅಮಾನವೀಯ ತರ, ಪ್ರಾಣಿಗಳ ತರ ರೋಡ್ಗೆ ಹಾಕೋದು, ರೋಡಲ್ಲೇ ಅಲ್ಲೇ ಮಲಬದ್ಧತೆ ಎಲ್ಲ ಮಾಡೋದು, ಅಲ್ಲೇ ಗಲೀಜು ಹಾಕೋದು, ನಮ್ಮನ್ನ ಚೆನ್ನಾಗಿರ್ತಾವಾಗ ಬೇರೆ ಮನೆ ಹಾಳಾಗೋಗ್ಲಿ ಅಂತ ಕೆಟ್ಟ ಭಾವನೆ ಬಿಡಬೇಕು. ನಾವೆಲ್ಲರೂ ಒಳ್ಳೆ ಮನಸ್ಸು, ಸ್ವಚ್ಛತೆ ಕಾಪಾಡಿದ್ರೆ, ನಾವು ಸ್ವಚ್ಛ ಭಾರತ ಅಭಿಯಾನ ಮಾಡಿಬಿಟ್ರು. ಆ ಸ್ವಚ್ಛ ಭಾರತ ಎಲ್ಲಿದೆ? ಬರೀ ಪೇಪರ್ ಮಾತ್ರ ಅಭಿಯಾನ ಆಗಿದೆ ಅಷ್ಟೇ.
ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.